ಶೇರಿಂಗ್ ಗ್ರೂಪ್ ನ ಕನ್ನಡದ ಝೂಮ್ ಪ್ರೆಸೆಂಟೇಷನ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಯಾರೆಲ್ಲ ಈ ಒಂದು ಝೂಮ್ ಸೆಷನ್ಗೆ ಬಂದಿದ್ದೀರಾ, ಸೊ ನಿಮ್ಮನ್ನ ಫಸ್ಟ್ ಆಫ್ ಆಲ್ ಈ ಒಂದು ಸೆಷನ್ಗೆ ಬಂದಿರುವಂತ ನಿಮ್ಮನ್ನೆಲ್ಲರನ್ನ ನಾನು ವೆಲ್ಕಮ್ ಮಾಡ್ತೀನಿ. ಯಾಕಂದ್ರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಅಥವಾ ಯಾರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ಅನ್ನೋನ್ ಪರ್ಸನ್ ಆಗಿರ್ಬೋದು, ಈ ಒಂದು ಲಿಂಕ್ ಅನ್ನ ನಿಮ್ಗೆ ಕಲಿಸ್ಬಿಟ್ಟು ಸೊ ಈ ಒಂದು ಅಪೋರ್ಚುನಿಟಿ ಬಗ್ಗೆ ತಿಳ್ಕೊಳ್ಳಿ ಅಂತ ಈ ಒಂದು ಲಿಂಕ್ ಅನ್ನ ಕಲಿಸಿರ್ಬೋದು. ಸೊ ಅದಕ್ಕಾಗಿ ನಿಮ್ಮನ್ನ ಫಸ್ಟ್ ಆಫ್ ಆಲ್ ವೆಲ್ಕಮ್ ಮಾಡ್ತಾ, ಅದ್ರ ಜೊತೆಗೆ ಇವತ್ತು BG ವೆಲ್ತ್ ಶೇರಿಂಗ್ ಗ್ರೂಪ್ ನಲ್ಲಿ ಆಲ್ರೆಡಿ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ನಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ತಾ ಅರ್ನಿಂಗ್ಸ್ ಅನ್ನ ಮಾಡ್ತಿರುವ ತುಂಬಾ ಜನ ಈ ಒಂದು ಝೂಮ್ ಸೆಷನ್ ಅಲ್ಲಿ ಇದ್ದಾರೆ. ಸೊ ಅವರನ್ನ ಕೂಡ ನಾನು ಫಸ್ಟ್ ಆಫ್ ಆಲ್ ನಾನು ಅವ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸೊ ಇವತ್ತು ಯಾರೆಲ್ಲ ಈ ಒಂದು ಸೆಷನ್ಗೆ ಬಂದಿದ್ದೀರಾ ಅಪೋರ್ಚುನಿಟಿಯನ್ನ ತಿಳ್ಕೊಳ್ಳಕ್ಕೆ, ಸೊ ಏನಪ್ಪ ಈ ಅಪೋರ್ಚುನಿಟಿ ಅಂತ ನಿಮ್ಗೊಂದು ಕನ್ಫ್ಯೂಷನ್ ಇರ್ಬೋದು. ಇವತ್ತು ನಾವು ಇದ್ದಲ್ಲಿಗೆ ನಮ್ಗೆ ಈ ಒಂದು ಪ್ರೆಸೆಂಟೇಷನ್ ಅನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ನಮ್ಗೆ ಸಹಾಯ ಮಾಡಿದಂತ BG ವೆಲ್ತ್ ಶೇರಿಂಗ್ ಗ್ರೂಪ್ ನ ಕರ್ನಾಟಕ ಟೀಮ್ ನ ಎಲ್ಲ ಲೀಡರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಕೂತು ಕಾರಲ್ಲಿ ಅಥವಾ ಮನೆಯಲ್ಲಿ ಅಥವಾ ಎಲ್ಲೋ ಒಂದು ಕೆಲಸದ ಕಡೆ ಕೂತು ಈ ಒಂದು ಝೂಮ್ ಸೆಷನ್ಗೆ ಜಾಯ್ನ್ ಆಗ್ತಾ ಇದ್ದೀರಾ, ಅದಕ್ಕೆ ರೀಸನ್ ಸೊ BG ವೆಲ್ತ್ ಕರ್ನಾಟಕ ಟೀಮ್. ಅದ್ರ ಜೊತೆಗೆ ಸೊ ಥ್ಯಾಂಕ್ಸ್ ಹೇಳಲೇಬೇಕು ನಮ್ಗೊಂದು ಈ ಒಂದು ಗೋಲ್ಡನ್ ಅಪೋರ್ಚುನಿಟಿಯನ್ನ ವರ್ಲ್ಡ್ ವೈಡ್ ಕ್ರಿಯೇಟ್ ಮಾಡಿದಂತ ಪರ್ಸನಾಲಿಟಿ ಸ್ಟೀಫನ್ ಬಿಯರ್ ಸರ್ಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಯಾಕಂದ್ರೆ ಸೊ ನಮ್ಮಂತವರಿಗೆ ಒಂದು ರೀಬರ್ತ್ ಅಂತ ಹೇಳುವಂತ ಕಾನ್ಸೆಪ್ಟ್ ಅನ್ನ ನಮ್ಗೆ ಕೊಟ್ಟಿದ್ದಾರೆ. ಸೊ ಅಂತ ಒಂದು ಪರ್ಸನ್ಗೆ ನಾನು ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಅದ್ರ ಜೊತೆಗೆ ಇವತ್ತು ನಿಮ್ಗೆ ಈ ಅಪೋರ್ಚುನಿಟಿಯನ್ನ ಹೇಳಲಿಕ್ಕೆ ಇರುವಂತ ಗ್ರೇಟ್ ಲೀಡರ್ಸ್ ನಮ್ ಜೊತೆ ಇದ್ದಾರೆ. ಸೊ ಅವರನ್ನ ನಾನು ವೆಲ್ಕಮ್ ಮಾಡ್ತೀನಿ. ಅದ್ರ ಜೊತೆಗೆ ನಿಮ್ಮ ಹತ್ರ ಒಂದು ಕಿವಿ ಮಾತು, ಇವತ್ತು ಯಾರೆಲ್ಲ ಈ ಒಂದು ಸೆಷನ್ಗೆ ಬಂದಿದ್ದೀರಾ, ನಿಮ್ಮ ಮೈಂಡ್ ಅಲ್ಲಿ ಅಥವಾ ನಿಮ್ಮ ಟೆನ್ಷನ್ ಅಲ್ಲಿ ನೀವು ಬಂದಿರ್ಬೋದು. ಸೊ ಏನೇ ಟೆನ್ಷನ್ ಇರ್ಬೋದು, ಕೆಲಸದ ಟೆನ್ಷನ್ ಇರ್ಬೋದು, ಅಥವಾ ಬಿಸ್ನೆಸ್ ಟೆನ್ಷನ್ ಇರ್ಬೋದು, ಅಥವಾ ಫ್ಯಾಮಿಲಿ ಟೆನ್ಷನ್ ಇರ್ಬೋದು, ಯಾವುದೇ ಒಂದು ಟೆನ್ಷನ್ ಅನ್ನ ಬದಿಗಿಟ್ಟು ಒಂದು ಅರ್ಧ ಗಂಟೆ ಈ ಒಂದು ಸೆಷನ್ ಅನ್ನ ಕರೆಕ್ಟ್ ಆಗಿ ಕನೆಕ್ಟ್ ಆಗಿ ಕೇಳಿ. ಸೊ ನಿಮ್ಗೂ ಕೂಡ ಈ ಒಂದು ಅಪೋರ್ಚುನಿಟಿ ಯುಟಿಲೈಸ್ ಆಗುತ್ತೆ ಅಂತ ಹೇಳ್ತಾ ಸೊ ನಾನು ವೆಲ್ಕಮ್ ಮಾಡ್ಲಿಕ್ಕೆ ಹೊರಡ್ತಿದ್ದೀನಿ. ಇವತ್ತು ನಮ್ಗೆ ಝೂಮ್ ಪ್ರೆಸೆಂಟೇಷನ್ ಅನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಇರುವಂತ ವ್ಯಕ್ತಿ ಸೊ ಪ್ರದೀಪ್ ಆಚಾರ್ಯ ಫ್ರಮ್ ಉಡುಪಿ. ಸೊ ಅವರನ್ನ ನಾನು ವೆಲ್ಕಮ್ ಮಾಡ್ತಿದ್ದೀನಿ. ಪ್ರದೀಪ್ ಸರ್, ಪ್ಲೀಸ್ ವೆಲ್ಕಮ್ ಟು ಯು ಸರ್, ಓವರ್ ಟು ಯು. ಸರ್ ಒಂದೇ ನಿಮಿಷ ಟೈಮ್ ಕೊಡಿ ಪ್ಲೀಸ್. ಓಕೆ ಸರ್. ಸೊ ಅದ್ರ ಜೊತೆಗೆ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಸೊ ಇವತ್ತು ಝೂಮ್ ಲಿಂಕ್ ಚೇಂಜ್ ಮಾಡಿದ್ದಾರೆ. ಸೊ ಹಾಗಾಗಿ ಕೆಲವರು ಓಲ್ಡ್ ಝೂಮ್ ಇಂದ ಜಾಯ್ನ್ ಆಗ್ತಿರ್ಬೋದು. ಸೊ ದಯವಿಟ್ಟು ಹೊಸ ಝೂಮ್ ಲಿಂಕ್ ಅನ್ನ ಇವತ್ತು ಹಾಕಿದ್ದಾರೆ ಗ್ರೂಪ್ ಅಲ್ಲಿ, ಆ ಲಿಂಕ್ ಇಂದಾನೆ ಓಪನ್ ಮಾಡಿ. ಯಾಕಂದ್ರೆ ತುಂಬಾ ಜನರಿಗೆ ಕನ್ಫ್ಯೂಷನ್ ಆಗಿರ್ಬೋದು. ಸೊ ಝೂಮ್ ಲಿಂಕ್ ಓಲ್ಡ್ ಅಲ್ಲಿ ಓಪನ್ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಬರ್ಲಿಕ್ಕಿದ್ರೆ ಅವರಿಗೆ ಹೊಸ ಝೂಮ್ ಲಿಂಕ್ ಅನ್ನ ಕಲಿಸ್ಬಿಟ್ಟು ಝೂಮ್ ಅನ್ನ ಜಾಯ್ನ್ ಆಗ್ಲಿಕ್ಕೆ ಹೇಳಿ ಅಂತ ಹೇಳ್ತಾ, ಯಾರೆಲ್ಲ ಝೂಮ್ ಒಳಗಡೆ ಬಂದಿದ್ದೀರಾ ನಿಮ್ಮ ಹೆಸರನ್ನ ಹಾಕೊಂಡು ಬನ್ನಿ. ಯಾಕಂದ್ರೆ ತಂದೆ ತಾಯಿ ನಿಮ್ಗೊಂದು ಒಳ್ಳೆ ಹೆಸರನ್ನ ಇಟ್ಟಿದ್ದಾರೆ. ಸೊ ಆ ಹೆಸರನ್ನ ಜೊತೆಗೆ ಬನ್ನಿ ಅಂತ ಹೇಳ್ತಾ ಸೊ ನಾನು ಪ್ರದೀಪ್ ಸರ್ ಅನ್ನ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಿದ್ದೀನಿ. ಪ್ರದೀಪ್ ಸರ್, ಆರ್ ಯು ರೆಡಿ? ಆದ್ರೆ ನಾನು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಸರ್. ಯಾ, ಐ ಆಮ್ ರೆಡಿ ಬಿಕಾಸ್ ಟೆಕ್ನಿಕಲ್ ಇಶ್ಯೂ, ಸ್ವಲ್ಪ ಝೂಮ್ ಲಿಂಕ್ ಚೇಂಜ್ ಆಗಿತ್ತು. ಸೊ ಒಂದು 2 ಮಿನಿಟ್ಸ್ ಎಲೋ ಮಾಡಿ ಎಲ್ಲರನ್ನು. ಸೊ 2 ಮಿನಿಟ್ಸ್ ಎಲೋ ಮಾಡಿ ನಾನು ಸ್ಟಾರ್ಟ್ ಮಾಡೋಣ. ಸೊ ಆಲ್ರೆಡಿ ಝೂಮ್ ಲಿಂಕ್ ಚೇಂಜ್ ಆಗಿದೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ನಿಮ್ಮನ್ನ ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಟೀಮ್ ಮೆಂಬರ್ಸ್ ಆಗಿರ್ಬೋದು, ಅಥವಾ ಹೊಸತ್ ಯಾರಿಗಾದ್ರೂ ನೀವು ಕಲ್ಸಿದ್ರೆ ಝೂಮ್ ಅನ್ನ ಲಿಂಕ್ ಅನ್ನ ಕಲಿಸಿ, ಹೊಸ ಝೂಮ್ ಲಿಂಕ್ ಅನ್ನ ಕಲಿಸಿ ಜಾಯ್ನ್ ಆಗ್ಲಿಕ್ಕೆ ಹೇಳಿ. ಒಂದು 2 ಮಿನಿಟ್ಸ್ ಅಲ್ಲಿ ಸೆಷನ್ ಅನ್ನ ಸ್ಟಾರ್ಟ್ ಅಪ್ ಮಾಡ್ತಿದೀವಿ. ಸೊ ಥ್ಯಾಂಕ್ ಯು. ಓಕೆ. ಸೊ ಅದ್ರ ಜೊತೆಗೆ ನಾನು ಇನ್ನೊಂದು ಮಾತು ಹೇಳ್ಬೇಕು ಎಲ್ರಿಗೂ. ಸೊ ಇವತ್ತು ಇಲ್ಲಿ ಝೂಮ್ ಅನ್ನ ನಡೆಸ್ತಿರುವಂತವ್ರು ಯಾರು ಕೂಡ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಲ್ಲ. ನಾವು ಕೂಡ ನಿಮ್ ತರನೇ ಈ ಒಂದು ಅಪೋರ್ಚುನಿಟಿಯನ್ನ ಝೂಮ್ ಮುಖಾಂತರ ನೋಡ್ಕೊಂಡು ಈ ಒಂದು ಸಿಸ್ಟಮ್ ಅನ್ನ ಯುಟಿಲೈಸ್ ಮಾಡ್ಕೊಂಡು ನಾವು ಕೂಡ ಇನ್ಕಮ್ ಅನ್ನ ಅರ್ನಿಂಗ್ಸ್ ಮಾಡ್ತಿರೋರು. ಸೊ ನಾವು ಕೂಡ ಈ ಒಂದು ಝೂಮ್ ಅನ್ನ ಯುಟಿಲೈಸ್ ಮಾಡಿದಕ್ಕೆ ಇವತ್ತು ನಾವು ಕೂಡ ಅರ್ನಿಂಗ್ಸ್ ಅನ್ನ ಮಾಡ್ತಿದೀವಿ. ನಮ್ಗೆ ಸಿಕ್ಕಂತ ನಾಲೆಜ್ ಅನ್ನ ಇವತ್ತು ಕನ್ನಡದ ಝೂಮ್ ಪ್ರೆಸೆಂಟೇಷನ್ ಅಲ್ಲಿ ಪ್ರೆಸೆಂಟೇಷನ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದಿಷ್ಟೇ. ಸೊ ಇವತ್ತು ನಮ್ಗೇನು ಅಪೋರ್ಚುನಿಟಿ ಸಿಕ್ಕಿದೆ, ನಮ್ಗಿಂತ ಸ್ವಲ್ಪ ಲೇಟ್ ಆಗಿ ನಿಮ್ಗೆ ಸಿಗ್ತಾ ಇದೆ, ಬಟ್ ಆದ್ರೂ ಇದು ಎಲ್ರಿಗೂ ಸೇಮ್ ಅಪೋರ್ಚುನಿಟಿ. ಈ ಅಪೋರ್ಚುನಿಟಿಯನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕಂತ ನೀವು ಈ ಒಂದು ಸೆಷನ್ ಮುಗಿದ್ರೊಳಗೆ ಕೂತು ಡಿಸ್ಕಸ್ ಮಾಡಿ ಸ್ಟಾರ್ಟ್ ಅಪ್ ಮಾಡಿ ಅಂತ ಹೇಳ್ತಾ ಸೊ ನಾನು ಪ್ರದೀಪ್ ಸರ್ ಅನ್ನ ವೆಲ್ಕಮ್ ಮಾಡ್ತಾ ಇದ್ದೇನೆ. ಸೊ ಓಕೆ. ಸೊ ನಿತೀಶ್ ಸರ್, ನನ್ನ ವಾಯ್ಸ್ ಕೇಳಿಸ್ತಿದೆ? ಎಸ್ ಸರ್. ಡಿಸ್ಪ್ಲೇ ಕಾಣಿಸ್ತಿದಲ್ಲ? ಹಾ ಸರ್, ಎಸ್. ಓಕೆ. ಸೊ ಥ್ಯಾಂಕ್ ಯು ನಿತೀಶ್ ಸರ್, ಒನ್ಸ್ ಅಗೇನ್ ಇವತ್ತಿನ ಒಂದು ಝೂಮ್ ಮೀಟಿಂಗ್ಗೆ ನನಗೆ ವೆಲ್ಕಮ್ ಮಾಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತಾ, ಅದೇ ತರ ಝೂಮಿಗೆ ಬಂದಿರುವಂತ ಎಲ್ಲ ನನ್ನ BG ಫ್ಯಾಮಿಲಿ ಮೆಂಬರ್ಸ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸೊ ಈ ಒಂದು ಬಿಸ್ನೆಸ್ ನನಗೆ ಕೊಟ್ಟು ಪರಿಚಯನೇ ಇಲ್ಲದ ವ್ಯಕ್ತಿ, ಒಂದಿನೂ ಶೇಕ್ ಹ್ಯಾಂಡ್ ಮಾಡಿಲ್ಲ, ಒಂದಿನೂ ಅವ್ರ ಜೊತೆ ಟೀ ಶೇರ್ ಮಾಡಿಲ್ಲ.
ಸೊ ಅಂತ ವ್ಯಕ್ತಿ ನನಗೆ ಈ ಒಂದು ಬಿಸ್ನೆಸ್ನ ಕೊಟ್ಟು ಇವತ್ತು ನನ್ನ ಲೈಫಿಂದ ಲೈಫ್ ಸ್ಟೈಲಿಗೆ ಚೇಂಜ್ ಮಾಡೋದಂತ ರಾಕೇಶ್ ಶರ್ಮಾ ಫ್ರಮ್ ಡೆಲ್ಲಿ, ಇವರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಅದೇ ತರ ಈ ಡಿಸ್ಪ್ಲೇ ಕಾಣಿಸ್ತಿರೋಂಥ ವ್ಯಕ್ತಿ, ಸೊ ಇದು ವ್ಯಕ್ತಿ ಅಲ್ಲ, ಶಕ್ತಿ ಅಂತಾನೆ ಹೇಳ್ಬೋದು. ಇವತ್ತು ಎಷ್ಟೋ ಒಂದು ಫ್ಯಾಮಿಲಿನ ಫೈನಾನ್ಷಿಯಲ್ ಫ್ರೀಡಮ್ ಕಡೆ ಕರ್ಕೊಂಡು ಹೋಗಿರುವಂತ ವ್ಯಕ್ತಿ, ನನಗೆ ಹೆಜ್ಜೆ ಹೆಜ್ಜೆಗೂ ಬೋನ್ ಚಾಟ್ ಅಲ್ಲಿ ಸಪೋರ್ಟ್ ಮಾಡಿಕೊಂಡು ನನ್ನನ್ನು ಈ ಮಟ್ಟಕ್ಕೆ ತಂದಂತ ಕಂಪನಿಯ CEO ಸ್ಟೀಫನ್ ಬಿಯರ್ ಸರಿಗೂ ಸಹ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಕಂಪನಿ ಹೆಸರು ಬಂದ್ಬಿಟ್ಟು BG ವೆಲ್ತ್ ಶೇರಿಂಗ್ ಗ್ರೂಪ್ ಅಂತ. BG ಅಂತ ಹೇಳಿದ್ರೆ ಬೀಯಿಂಗ್ ಗ್ರೋತ್, ಎಲ್ಲರೂ ಒಟ್ಟಾಗಿ ಬೆಳೆಯನಂತ ಇದ್ರ ಸ್ಲೋಗನ್. ಸೊ ಕಂಪನಿ ಓನರು ಆಲ್ರೆಡಿ ನಾನು ಡಿಸ್ಪ್ಲೇ ತೋರಿಸಿದೆ, ಸ್ಟೀಫನ್ ಬಿಯರ್ಡ್. ಸೊ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು PhD ಇನ್ ಫಿನಾನ್ಸ್, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇವ್ರು ಕಲ್ತವರು. ಇವ್ರ ಎಕ್ಸ್ಪರ್ಟ್ ಬಂದ್ಬಿಟ್ಟು ಬೈನರಿ ಟ್ರೇಡ್, ಕ್ರಿಪ್ಟೋ ಟ್ರೇಡ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಟ್ರೇಡ್. ಟ್ರೇಡಿಂಗ್ ಅಂತ ಬಂದಾಗ ಮಾರ್ಕೆಟ್ ಅಲ್ಲಿ ತುಂಬಾ ರೀತಿ ಟ್ರೇಡಿಂಗ್ ಇದೆ. ಇಂಟ್ರಾಡೇ ಇದೆ, ಬ್ಯಾಂಕ್ ನಿಫ್ಟಿ ಇದೆ, ಫಾರೆಕ್ಸ್ ಟ್ರೇಡಿಂಗ್ ಇದೆ, ಗೋಲ್ಡ್ ಮೇಲೆ, ಕ್ರೂಡ್ ಆಯಿಲ್ ಮೇಲೆ. ಇಂಥ ಟ್ರೇಡ್ಗಳನ್ನು ಇವತ್ತಿನ ಜನರೇಷನ್ ತುಂಬಾ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಅಲ್ಲಿ ಕಲ್ತು ಕ್ಲಾಸ್ಗಳನ್ನು ತಕೊಂಡು ಈ ಟ್ರೇಡ್ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಬಟ್ ಬೈನರಿ ಆಪ್ಷನ್ ಟ್ರೇಡ್ ಅನ್ನುವಂಥ ಟ್ರೇಡ್ ಅನ್ನು 100 ಜನರಲ್ಲಿ 10 ಜನ ಮಾತ್ರ ಮಾಡ್ತಾರೆ. ಬಿಕಾಸ್ ಇದು ಹೈ ರಿಸ್ಕ್ ಅಂಡ್ ಹೈ ಪ್ರಾಫಿಟ್ ನ ಟ್ರೇಡ್ ಆಗಿರುತ್ತೆ. ಬಟ್ ನಮ್ಮ ಸ್ಟೀಫನ್ ಸರ್ ಇದರಲ್ಲಿ 99.6% ಅಕ್ಯುರೇಟ್ ಆಗಿ ಟ್ರೇಡ್ ಮಾಡ್ತಾರೆ. ನನ್ನ 7.5 ತಿಂಗಳ ಜರ್ನಿಯ ಒಂದು ಅನುಭವ. ಸೊ ಸೂಪರ್ ಆಗಿ ಅಕ್ಯುರೇಟ್ ಆಗಿ ಟ್ರೇಡ್ ಮಾಡ್ತಾರೆ. ಟ್ರೇಡಿಂಗ್ ಅಂತ ಬಂದಾಗ ಟ್ರೇಡ್ ಮಾಡಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ನಾಲೆಜ್ ಇರಬೇಕು, ನಮ್ಮ ಹತ್ರ ಫಂಡ್ ಇರಬೇಕು, ಟೈಮ್ ಇರಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ತಾಳ್ಮೆ ಇರಬೇಕು. ಬಟ್ ಇವತ್ತಿನ ವರ್ಕ್ ಪ್ರೆಷರ್, ಲೈಫ್ ಸ್ಟೈಲ್ ಇಂದಾಗಿ ಇದೆಲ್ಲ ತುಂಬಾ ಕಮ್ಮಿ ಜನರಲ್ಲಿದೆ. ಬಟ್ BG ವೆಲ್ತ್ ಅಲ್ಲಿ ನೀವು ಬಿಸ್ನೆಸ್ ಮಾಡಬೇಕು, ನೀವು ಫೈನಾನ್ಷಿಯಲ್ ಫ್ರೀಡಮ್ ಆಗ್ಬೇಕಂತ ಹೇಳಿದ್ರೆ ಇದರ ಯಾವುದರದ ಅವಶ್ಯಕತೆ ಇಲ್ಲ. ಕಂಪನಿ ಕೊಡುವಂತ ಕೆಲವು ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡಿದ್ರೆ ಸಾಕು, ನೀವು ಇಲ್ಲಿ ನಿಮ್ಗೆ ಫಂಡ್ ನ ಗ್ರೋತ್ ಮಾಡಬಹುದು. ಇಲ್ಲಿ ಟ್ರೇಡ್ ಮಾಡುವಂತದ್ದು USDT ಅಂಡ್ BTC ಅಲ್ಲಿ. ಸೊ BTC ಅಂದ್ರೆ ಬಿಟ್ಕಾಯಿನ್. ಸೊ ಇದರಲ್ಲಿ ಕಂಪ್ಲೀಟ್ ಟ್ರೇಡ್ ಮಾಡ್ತಾರೆ. ನಿಮಗೆ 12:30 ಗಂಟೆಯಿಂದ 1 ಗಂಟೆ ಮಧ್ಯಾಹ್ನ, ಸಾಯಂಕಾಲ 6:30 ಗಂಟೆಯಿಂದ 7 ಗಂಟೆ ಈ ಟೈಮಲ್ಲಿ ಒಂದು ಕೋಡ್ ಬರುತ್ತೆ. ಬೋನ್ ಚಾಟ್ ಅನ್ನುವಂಥ ಆ್ಯಪ್ ಪ್ಲೇ ಸ್ಟೋರ್ ಅಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಆದ್ಮೇಲೆ ರಿಜಿಸ್ಟರ್ ಆಗಬೇಕು. ಯಾವಾಗ ನೀವು ಪೇಡ್ ಕಸ್ಟಮರ್ ಆಗ್ತಿರೋ ಕಂಪನಿ ನಿಮಗೆ ಗ್ರೂಪ್ ಕ್ರಿಯೇಟ್ ಮಾಡುತ್ತೆ. ಪರ್ಟಿಕ್ಯುಲರ್ BG001 ಅನ್ನುವಂಥ ಗ್ರೂಪ್ ಅಲ್ಲಿ ಒಂದು ಕೋಡ್ ಬರುತ್ತೆ. ಈ ಕೋಡ್ ಅನ್ನು ನೀವು ಕಾಪಿ ಮಾಡಬೇಕು ಅಂಡ್ ಪೇಸ್ಟ್ ಮಾಡಬೇಕು. ಕಾಪಿ ಪೇಸ್ಟ್ ಮಾಡಬೇಕಾಗಿರುವಂತ ಸಮಯ ಬಂದ್ಬಿಟ್ಟು 20 ನಿಮಿಷ. ಈ 20 ಮಿನಿಟ್ಸ್ ಅಲ್ಲಿ ನೀವು ಕಾಪಿ ಪೇಸ್ಟ್ ಮಾಡ್ಲಿಕ್ಕೆ ನಿಮ್ಗೆ ಕಂಪ್ನಿ ಟೈಮ್ ಕೊಡ್ತಾರೆ. ನಿಮ್ಗೆ ಬೇಕಾಗಿರುವಂತ ಸಮಯ ಬಂದ್ಬಿಟ್ಟು 1 ನಿಮಿಷ ಸಾಕು. ಓಕೆನಾ? ಸೊ ಹಾಗಾದ್ರೆ ಎಲ್ಲಿ ಪೇಸ್ಟ್ ಮಾಡಬೇಕು? ಪೇಸ್ಟ್ ಮಾಡಬೇಕಾಗಿರುವಂತ ಪ್ಲೇಸ್ ಬಂದ್ಬಿಟ್ಟು DSJ ಎಕ್ಸ್ಚೇಂಜರ್ ಅಂತ. ಸೊ DSJ ಎಕ್ಸ್ಚೇಂಜರ್ ಇದು ಆಸ್ಟ್ರೇಲಿಯಾ ಗವರ್ಮೆಂಟ್ ಇಂದ ರಿಜಿಸ್ಟರ್ ಆಗಿರುವಂತ ಎಕ್ಸ್ಚೇಂಜರ್. ಅದೇ ತರ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್ USN ಸರ್ಟಿಫಿಕೇಟ್ಸ್ ಇದೆ. ಅದೇ ತರ ಇನ್ನು 30 ಕಂಟ್ರಿಯಿಂದ ಕಂಪನಿಗೆ ಲೀಗಲ್ ಸರ್ಟಿಫಿಕೇಟ್ಸ್ ಗಳು ಇದೆ. ಓಕೆ, 1 ನಿಮಿಷ. ಓಕೆ, ಸೊ ಎಕ್ಸ್ಚೇಂಜರ್ ಅಂದ್ರೆ ಏನಾಗಾದ್ರೆ, ಸೊ ಇಲ್ಲಿ ಈ ಒಂದು DSJ ಎಕ್ಸ್ಚೇಂಜರ್ ಅಲ್ಲಿ ನೀವು ಏನ್ ಕಾಪಿ ಮಾಡಿದಿರೋ ಕೋಡ್ ಅನ್ನು ಅದನ್ನು ನೀವು ಪೇಸ್ಟ್ ಮಾಡಬೇಕು. ಓಕೆ, ಸೊ ಎಕ್ಸ್ಚೇಂಜ್ ಅಂದ್ರೆ ಏನು? ಎಕ್ಸ್ಚೇಂಜ್ ಅಂದ್ರೆ ನಥಿಂಗ್ ಬಟ್ ಬ್ಯಾಂಕ್. ಇವತ್ತು RBI ಕಂಟ್ರೋಲ್ ಮಾಡುವಂತ ಬ್ಯಾಂಕ್ಗಳು ಎಷ್ಟಿದೆ? ತುಂಬಾ ಬ್ಯಾಂಕ್ ಇದೆ. ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, HDFC, ಈ ತರ ತುಂಬಾ ಬ್ಯಾಂಕ್ ಇದೆ. ಇಲ್ಲಿ ನಾವು ಏನ್ ಮಾಡ್ಬೋದು? ಇಲ್ಲಿ ನಾವು ಇಂಡಿಯನ್ ರುಪೀಸ್ ನ ಡೆಪಾಸಿಟ್ ಮಾಡ್ಬೋದು ಅಂಡ್ ವಿಡ್ರಾ ಮಾಡ್ಬೋದು. ಇಲ್ಲಿ ನಾವು ಬಿಟ್ಕಾಯಿನ್, ಎಥೇರಿಯಂ, ರಿಪ್ಪಲ್, USDT ನ ಇಡ್ಲಿಕ್ಕೆ ಆಗತ್ತಾ? ಇಲ್ಲ, ಸಾಧ್ಯನೇ ಇಲ್ಲ. ಸೊ ಇಂಥ ಒಂದು ಡಿಜಿಟಲ್ ಅಸೆಟ್ಗಳನ್ನು ಇಡ್ಲಿಕ್ಕೋಸ್ಕರನೇ ಎಕ್ಸ್ಚೇಂಜರ್ ಗಳಿರುವಂತದ್ದು. ಸೊ ವ್ಯಾಲೆಟ್ ಗಳಿರುವಂತದ್ದು. ಎಕ್ಸ್ಚೇಂಜರ್ ಅಲ್ಲಿ ಎಷ್ಟು ಎಕ್ಸ್ಚೇಂಜರ್ ಇದೆ? ಎಕ್ಸ್ಚೇಂಜರ್ ಅಲ್ಲಿ ತುಂಬಾ ಎಕ್ಸ್ಚೇಂಜರ್ ಇದೆ. ಬಿನಾನ್ಸ್ ಇದೆ, ಬಿಂಗೆಕ್ಸ್ ಇದೆ, ಬಿಟ್ಗೇಟ್ ಇದೆ, ಪೋಲಿನೆಕ್ಸ್ ಇದೆ. ವ್ಯಾಲೆಟ್ ಅಲ್ಲಿ ಸೇಫ್ ಪಾಲು, ಟ್ರಸ್ಟ್ ವ್ಯಾಲೆಟ್, ಮೆಟಮಾಸ್ಕ್, ಇದೆಲ್ಲ ಡಿಜಿಟಲ್ ಅಸೆಟ್ ಗಳನ್ನು ಇಡ್ಲಿಕ್ಕೆ ಆಗುವಂತ ಒಂದು ಪ್ಲಾಟ್ಫಾರ್ಮ್ಗಳು. ಅಂತ ಒಂದು ಪ್ಲಾಟ್ಫಾರ್ಮ್ಗೆ ಸೇರಿರುವಂತದ್ದು DSJ ಎಕ್ಸ್ಚೇಂಜರ್. ಈ ಒಂದು DSJ ಎಕ್ಸ್ಚೇಂಜರ್ ಅಲ್ಲಿ ನಿಮಗೆ ಕಾಪಿ ಪೇಸ್ಟ್ ಮಾಡ್ಲಿಕ್ಕೆ ಆಪ್ಷನ್ ಇದೆ. ಇಲ್ಲಿ ಕಂಪೌಂಡಿಂಗ್ ಇಂಟ್ರೆಸ್ಟ್ ಅನ್ನುವಂತ ಒಂದು ಫಾರ್ಮುಲಾ ವರ್ಕ್ ಆಗುತ್ತೆ. ಇದನ್ನು 8ನೇ ಅದ್ಭುತ ಅಂತ ಹೇಳಿದ್ದಾರೆ. ಸೊ ಅದನ್ನ ನಾನು ನಿಮ್ಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ನಿಮ್ಗೆ ಬಿಸ್ನೆಸ್ ಒಳಗಡೆ ಬರಬೇಕಾದ್ರೆ ಕಂಪನಿ $300, $500, $1000 ನ ಪ್ಯಾಕೇಜ್ ಕಂಪನಿಯಲ್ಲಿ ಇದ್ದಾರೆ. ಕಂಪನಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಕಂಪನಿ ತರ ವರ್ಕ್ ಮಾಡ್ತಾ ಇಲ್ಲ. ಜಸ್ಟ್ ಕಂಪನಿ ಕಮ್ಯುನಿಟಿಗೋಸ್ಕರ ವರ್ಕ್ ಮಾಡ್ತಾ ಉಂಟು. ಅದಕ್ಕೆ ಕಂಪನಿ ಫೋಕಸ್ 300 ಅಲ್ಲಿ ಮಾಡಿದ್ರು ಸಹ ನಿಮಗೆ ಕಂಪನಿ ಅದೇ ಸಪೋರ್ಟ್ ಕೊಡ್ತಾರೆ. ಓಕೆನಾ? ಸೊ ಇಲ್ಲಿ ಕಂಪೌಂಡಿಂಗ್ ಇಂಟ್ರೆಸ್ಟ್ ಮುಖಾಂತರ ನಿಮ್ಮ ಫಂಡ್ ಗ್ರೋತ್ ಆಗುತ್ತೆ. ಇದು ಡಬಲ್ ಆಗುವಂತ ಕಾನ್ಸೆಪ್ಟ್ ಅಲ್ಲ. ಸೊ ಇಲ್ಲಿ ನಿಮ್ಗೆ ಯಾವುದೇ ಕಾಯಿನ್ ಕೊಡ್ತಾ ಇಲ್ಲ. ಇಲ್ಲಿ ಯಾರಿಗೂ ಸ್ಟೇಕಿಂಗ್ ಇಲ್ಲ, ಮೈನಿಂಗ್ ಇಲ್ಲ.
ಜಸ್ಟ್ ನಿಮ್ಗೆ ಕಂಪನಿ ಕೊಟ್ಟಿರುವಂತ ಕೋಡ್, 2 ಕೋಡನ್ನು ನೀವು ಯೂಸ್ ಮಾಡ್ಕೊಂಡು ಬಂದ್ರೆ ನಿಮ್ಮ ಫಂಡ್ ಗ್ರೋತ್ ಡಬಲ್ ಅಲ್ಲ, ಗ್ರೋತ್ ಆಗುತ್ತೆ. ಎಷ್ಟು ಬೇಕು ನಿಮ್ಗೆ ಗ್ರೋತ್ ನ ಮಾಡ್ಬೋದು. ಸೊ ಹಾಗಾದ್ರೆ ಕಂಪೌಂಡಿಂಗ್ ಇಂಟ್ರೆಸ್ಟ್ ಹೇಗೆ ವರ್ಕ್ ಆಗುತ್ತೆ? ಎಕ್ಸಾಂಪಲ್, ನೀವು $300 ನ ಬಿಸ್ನೆಸ್ ಅಲ್ಲಿ ಬಂದಾಗ ಈ $300 ನ 1% ಕಂಪನಿ ಟ್ರೇಡ್ ತಗೊಂಡೋಗುತ್ತೆ. 1% ಅಂದ್ರೆ ಎಷ್ಟು? $3. ಈ $3 ನ ಮೇಲೆ ಕಂಪನಿ 60 to 65% ಪ್ರಾಫಿಟ್ ಇನ್ವೆಸ್ಟರಿಗೆ ಕೊಡ್ತಾರೆ. 35ರಿಂದ 40% ಕಂಪನಿ ಪ್ರಾಫಿಟ್ ಮಾಡ್ಕೊಳ್ಳುತ್ತೆ. ಬಿಕಾಸ್ ಇದು ಬೈನರಿ ಆಪ್ಷನ್ ಟ್ರೇಡ್ ಆಗಿರೋದ್ರಿಂದ 60 ಸೆಕೆಂಡಲ್ಲಿ ಟ್ರೇಡ್ ಆಗುತ್ತೆ, 100% ಪ್ರಾಫಿಟ್ ಬರುತ್ತೆ. ಅದಕ್ಕೆ ನಾನು ಹೇಳಿದ್ದು ಹೈ ಪ್ರಾಫಿಟ್ ಅಂಡ್ ಹೈ ರಿಸ್ಕ್ ನ ಟ್ರೇಡ್ ಇದು. ಬಂದ್ರೆ 100, ಹೋದ್ರೆ 100. ಸೊ ಹಾಗಾಗಿ ಇಲ್ಲಿ 60 to 65% ಇನ್ವೆಸ್ಟರ್ಗೆ, 35 to 40% ಕಂಪನಿಗೆ. ಈಗ $300 ನ 1% ಹೇಳಿದ್ರೆ $3. ಈ $3 ನ ಮೇಲೆ ಕಂಪನಿ 60% ಪ್ರಾಫಿಟ್ ಕೊಡಬೇಕು. ಸೊ ಅವತ್ತಿನ ಫಸ್ಟ್ ಟ್ರೇಡ್ ಎಷ್ಟು ಬರುತ್ತೆ? $1.8 ಬರುತ್ತೆ. ಅಗೇನ್ ಸೇಮ್ ಬಂತು ಸಾಯಂಕಾಲ 1.8, ಟೋಟಲ್ ಮಾಡಿದ್ರೆ ಎಷ್ಟಾಯ್ತು? $3.6 ಆಯ್ತು. ಈ $3.6 ಅನ್ನುವಂಥದ್ದು ನಿಮ್ಮ ಪ್ರಿನ್ಸಿಪಲ್ಗೆ ಆಡ್ ಆಗುತ್ತೆ. ನಿಮ್ಮ ಪ್ರಿನ್ಸಿಪಲ್ ಎಷ್ಟಾಯ್ತು? 300 ಇದ್ದದ್ದು 303.6 ಆಯ್ತು. ಈ 303.6 ಅನ್ನೋದು ಇದರ 1% ಟ್ರೇಡಿಗೆ ಹೋಗುತ್ತೆ ನಾಳೆ. ಅಂದ್ರೆ ಎಷ್ಟು? 3.36 ಟ್ರೇಡಿಗೆ ಹೋಗುತ್ತೆ. ಇದ್ರ ಮೇಲೆ 60 to 65% ಕಂಪನಿ ಪ್ರಾಫಿಟ್ ಕೊಡ್ತಾರೆ. ಎಷ್ಟಾಯ್ತು ಅವತ್ತಿನ ಪ್ರಾಫಿಟ್? 2 ಟ್ರೇಡ್ ಇಂದ 3.64 ಆಯ್ತು. ಈ 3.64 ಅನ್ನುವಂಥದ್ದು ಪುನಃ ಪ್ರಿನ್ಸಿಪಲ್ಗೆ ಆಡ್ ಆಗುತ್ತೆ. 303.6 ಇದ್ದು 307.24 ಆಗುತ್ತೆ. ಸೊ ಇಲ್ಲಿ ನೀವು ಕನ್ಫ್ಯೂಷನ್ ಆಗಬೇಡಿ ಲೆಕ್ಕದಲ್ಲಿ ಅಂತ ಹೇಳ್ಕೊಂಡು ನಮಗೆ ರೌಂಡ್ ಫಿಗರ್ ಅಲ್ಲಿ ಹೇಳ್ತೀನಿ. ಎಕ್ಸಾಂಪಲ್, ಈಗ $300 ಬಿಸ್ನೆಸ್ ಬಂದಾಗ ಇದರ 1% ಟ್ರೇಡಿಗೆ ಹೋಗುತ್ತೆ, $3 ಹೋಗುತ್ತೆ. ಈ $3 ಮೇಲೆ ಕಂಪನಿ ಪ್ರಾಫಿಟ್ ಮಾಡ್ಕೊಡುತ್ತೆ ಅವತ್ತಿದ್ದು. ಅವತ್ತಿನ 2 ಟ್ರೇಡ್ ಇಂದ ನಿಮಗೆ $3 ಪ್ರಾಫಿಟ್ ಬಂತು ಅಂತ ತಿಳ್ಕೊಳ್ಳಿ. ಈ $3 ಅನ್ನೋದು ಪುನಃ ಪ್ರಿನ್ಸಿಪಲ್ಗೆ ಆಡ್ ಆಗುತ್ತೆ. 300 ಇದ್ದದ್ದು 303 ಆಯ್ತು. ಈ 303ರ 1% ಟ್ರೇಡಿಗೆ ಹೋಗುತ್ತೆ. ಅಂದ್ರೆ ಎಷ್ಟಾಯ್ತು? 3.3 ಟ್ರೇಡಿಗೆ ಹೋಗುತ್ತೆ. ಅಲ್ಲಿಂದ ನಿಮಗೆ ಪ್ರಾಫಿಟ್ ಬರುತ್ತೆ $4. ಈ $4 ಪುನಃ ಪ್ರಿನ್ಸಿಪಲ್ಗೆ ಆಡ್ ಆಗುತ್ತೆ. 303 ಇದ್ದದ್ದು 307 ಆಗುತ್ತೆ. ಈ 307ರ ಮೇಲೆ 1% ಟ್ರೇಡಿಗೆ ಹೋಗುತ್ತೆ. ಅಲ್ಲಿಂದ ಅಗೇನ್ ನಿಮಗೆ ಪ್ರಾಫಿಟ್ ಬರುತ್ತೆ 2 ಟ್ರೇಡ್ ಇಂದ $5. ಈ $5 ಪುನಃ ಪ್ರಿನ್ಸಿಪಲ್ ಆಡ್ ಆಗುತ್ತೆ. 312 ಆಯ್ತು. 312ರ 1% ಎಷ್ಟಾಯ್ತು? 3.12. ಅದ್ರ ಮೇಲೆ ಪ್ರಾಫಿಟ್ $6 ಪುನಃ ಪ್ರಿನ್ಸಿಪಲ್ಗೆ ಆಡ್ ಆಗುತ್ತೆ 318. ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋ ವಿಷಯ ಏನಂತಂದ್ರೆ, ನೀವು ಜರ್ನಿ ಸ್ಟಾರ್ಟ್ ಮಾಡಿದ್ದು 300 ಟ್ರೇಡ್ ಮಾಡ್ತಾ ಮಾಡ್ತಾ ಎಷ್ಟಾಯ್ತು? 318 ಆಯ್ತು. ನಿಮ್ಗೆ ಬರುವಂತ ಪ್ರಾಫಿಟ್ ಎಷ್ಟಾಯ್ತು? $3 ಬರ್ತಿದ್ದು $6 ಬಂತು. ಟ್ರೇಡಿಗೆ ಹೋಗುವಂತ ಫಂಡ್ ಎಷ್ಟಾಯ್ತು? ಅದು ಸಹ ಇನ್ಕ್ರೀಸ್ ಆಗ್ತದೆ. ಅಂದ್ರೆ ಕಂಪೌಂಡಿಂಗ್ ಇಂಟ್ರೆಸ್ಟ್ ನ ಮುಖಾಂತರ ಕಂಪನಿ ಕೊಟ್ಟಿರುವಂತ 2 ಟ್ರೇಡ್ ಅನ್ನು ನೀವು ವಿದೌಟ್ ಫೇಲ್ಯೂರ್ ಮಾಡಿದ್ರಿ ಅಂತ ಹೇಳಿದ್ರೆ 60 ಡೇಸ್ ಅಂದ್ರೆ 2 ಮಂತ್ ಅಲ್ಲಿ ನಿಮ್ಮ ಟೋಟಲ್ ಫಂಡ್ ಬಂದ್ಬಿಟ್ಟು $641 ಆಗುತ್ತೆ. $641 ಆಗುತ್ತೆ. ಈ ಮೂಮೆಂಟ್ ಅಲ್ಲಿ ನಿಮ್ಗೊಂದು ಆಪ್ಷನ್ ಇದೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಇಂದ ನೀವೇನ್ ಪ್ರಿನ್ಸಿಪಲ್ ಇದೆ ನಿಮ್ದು ಅದನ್ನು ವಿಡ್ರಾ ಮಾಡ್ಕೋಬಹುದು. ನಂತರ ಉಳಿದಿರುವಂತ $300 ನೀವು 12 ತಿಂಗಳು ಟ್ರೇಡ್ ಮಾಡಿದ್ರೆ, ಓಕೆ, 12 ತಿಂಗಳು ಟ್ರೇಡ್ ಮಾಡಿದ್ರೆ ನಿಮ್ಮ ಟೋಟಲ್ ಫಂಡ್ ಬಂದ್ಬಿಟ್ಟು $33,000 ಆಗುತ್ತೆ. ಇಂಡಿಯನ್ ರುಪೀಸ್ ಅಲ್ಲಿ 30 ಲಕ್ಷ ರೂಪಾಯಿ ಆಗುತ್ತೆ. ನೀವೇನೇ ವಿಡ್ರಾ ಮಾಡ್ತಿರೋದ್ರು ಸಹ ಕಂಪನಿ ನಿಮ್ಗೆ 12% ವಿಡ್ರಾ ಚಾರ್ಜ್ ಆಗ್ತಾರೆ. ಅದು ಸರ್ವಿಸ್ ಚಾರ್ಜ್. ಲೀಗಲ್ ಬಗ್ಗೆ ನೋಡ್ಕೊಂಡ್ ಬರೋಣ. USA ಸೆಕ್ಯೂರಿಟಿ ಎಕ್ಸ್ಚೇಂಜ್ ಅಂಡ್ ಕಮಿಷನ್ ಇಂದ DST ಎಕ್ಸ್ಚೇಂಜರ್ ಸಿಕ್ಕಿರುವಂತ ಸರ್ಟಿಫಿಕೇಟು. ಅದೇ ತರ US ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಕಮಿಷನ್ BG ವೆಲ್ತ್ಗೂ ಸಹ ಸಿಕ್ಕಿರುವಂತ ಸರ್ಟಿಫಿಕೇಟ್ ಇದು. DST ಎಕ್ಸ್ಚೇಂಜರ್ ಅಂಡ್ BG ವೆಲ್ತ್ ಕೊಲಾಬರೇಟ್ ಆಗಿರುವಂತ ಕಂಪನಿ ಇದು. ಯಾಕಂದ್ರೆ BG ವೆಲ್ತ್ ಅನ್ನುವಂತ ಕಂಪನಿ 2018ರಿಂದ ಮಾರ್ಕೆಟ್ ಅಲ್ಲಿ ಇದೆ. 2022 ಆಗಸ್ಟ್ ಒಂದು DST ಎಕ್ಸ್ಚೇಂಜರ್ BG ವೆಲ್ತ್ ಜೊತೆಗೆ 10 ವರ್ಷದ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಆಲ್ರೆಡಿ 3.5 ವರ್ಷ ಕಂಪ್ಲೀಟ್ ಆಗಿದೆ ಸಕ್ಸಸ್ಫುಲ್ ಆಗಿ. 3ನೇ ವರ್ಷದ ಆನಿವರ್ಸರಿ ಲಾಸ್ ವೇಗಸ್ ಅಲ್ಲಿ ಲಾಸ್ಟ್ ನವೆಂಬರ್ 13ನೇ ತಾರೀಕಿಗೆ ನಡೆದಿತ್ತು. ಸೊ ಕಂಪನಿ 3.5 ವರ್ಷ ಕಂಪ್ಲೀಟ್ ಮಾಡಿದೆ. ಇನ್ನು 6.5 ವರ್ಷದ ಅಫಿಷಿಯಲ್ ಅಗ್ರಿಮೆಂಟ್ ಬಾಕಿ ಇದೆ. ಸೊ ನೋಡ್ಬೋದು, ಝೂಮ್ ಮಾಡ್ತಾ ಇದ್ದೀನಿ. ಸೊ ಆಗಸ್ಟ್ 2022 ಕಂಪನಿ ಕೊಲಾಬರೇಟ್ ಆಗಿರುವಂತದ್ದು. ಸೊ ಅದೇ ತರ ಕಂಪನಿ ಆಲ್ರೆಡಿ $70 ಮಿಲಿಯನ್ ಅಷ್ಟು ಶೇರ್ಸ್ ಬೈ ಮಾಡಿದ್ದಾರೆ. ಯಾರೆಲ್ಲ ಇನ್ವೆಸ್ಟರ್ ಇದೆ ಅವರ ಫಂಡಿಗೆ ಬ್ಯಾಕಪ್ ಫಂಡ್ ಆಗಿ ಸೇಫ್ಟಿಗೋಸ್ಕರ ಶೇರ್ಸ್ ಬೈ ಮಾಡಿದ್ದಾರೆ. ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಶೇರ್ಸ್ ಬರುತ್ತೆ, ಲಾಂಚ್ ಆಗುತ್ತೆ IPO, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್, ಕಂಪನಿ ಪಬ್ಲಿಕ್ ಲಿಮಿಟೆಡ್ ಆಗುತ್ತೆ. ಇದೆಲ್ಲ ಫ್ಯೂಚರ್ ಪ್ಲಾನ್ಸ್. ಸೊ ಹಾಗಾಗಿ ನಮ್ಮ ಫಂಡಿಗೆ ಕಂಪನಿ ಆಲ್ರೆಡಿ ಬ್ಯಾಕಪ್ ಫಂಡ್ಗಳನ್ನು ಇಟ್ಕೊಂಡು ವರ್ಕ್ ಮಾಡ್ತದೆ. ಸೊ ಅದೇ ತರ BG ವೆಲ್ತ್ ಶೇರಿಂಗ್ ಲಿಮಿಟೆಡ್ ಇವ್ರ ಕಡೆಯಿಂದ ಒಂದು ಲೆಟರು 4ನೇ ಪಾಯಿಂಟ್ ಅಲ್ಲಿ, ಇಫ್ DST ಎಕ್ಸ್ಚೇಂಜರ್ ಹ್ಯಾಕ್, ಒಂದ್ ವೇಳೆ ಎಕ್ಸ್ಚೇಂಜರ್ ಹ್ಯಾಕ್ ಆದ್ರೆ ಕಂಪನಿ ಕಡೆಯಿಂದ ಟ್ರೇಡ್ ಮುಖಾಂತರ ನಿಮ್ಮ ಫಂಡ್ ಲಾಸ್ ಆದ್ರೆ
ಸಂಪೂರ್ಣ ಜವಾಬ್ದಾರಿ BG ವೆಲ್ತ್ ಆಗಿರುತ್ತೆ. ನೀವು ಪರ್ಸನಲ್ ಆಗಿ ಟ್ರೇಡ್ ಮಾಡಿದ್ರೆ ಲಾಸ್ ಮಾಡ್ಕೊಂಡ್ರೆ ಅದಕ್ಕೆ ಕಂಪನಿ ಜವಾಬ್ದಾರಿ ಇಲ್ಲ. ಅದೇ ತರ ASIC ಆಸ್ಟ್ರೇಲಿಯಾ ಗವರ್ಮೆಂಟ್ ಇಂದ ಬಂದಿರೋ ಸರ್ಟಿಫಿಕೇಟು, ಈ ತರ ಕಂಪನಿಗೆ ತುಂಬಾ ಸರ್ಟಿಫಿಕೇಟ್ಸ್ಗಳು ಸಿಕ್ಕಿದೆ. ಓಕೆ, ತಗೊಳ್ಳಿ. ಇದೆಲ್ಲದು ಕಮ್ಯುನಿಟಿಯಿಂದ ಇವತ್ತು ಈ ಲೆವೆಲ್ಗೆ ಬಂದಿರೋದು. ಡೇ 1 ನಲ್ಲಿ ಬಿನಾನ್ಸ್ ಅನ್ನುವಂಥ ಎಕ್ಸ್ಚೇಂಜರು ಯಾರೆಲ್ಲ ರಿಜಿಸ್ಟರ್ ಆಗ್ತಿದ್ರು ಅದಕ್ಕೆ ಫ್ರೀ BNB ಕಾಯಿನ್ ಕೊಡ್ತಿತ್ತು. ಆ ಫ್ರೀ BNB ಕಾಯಿನ್ಗೋಸ್ಕರ ಬಿನಾನ್ಸ್ಗೆ ರಿಜಿಸ್ಟರ್ ಆದವರಿಗೆ 2 BNB ಕಾಯಿನ್, ಇವತ್ತು ಒಂದು BNB ಕಾಯಿನ್ಗೆ 90,000 ಇದೆ. ಇವತ್ತು ನೀವು ಬಿನಾನ್ಸ್ಗೆ ರಿಜಿಸ್ಟರ್ ಆದ್ರೆ, ಬಿನಾನ್ಸ್ ಅಲ್ಲಿ ರಿಜಿಸ್ಟರ್ ಆದ್ರೆ ನಿಮ್ಗೆ ಏನು ಕೊಡಲ್ಲ, ಬಿಕಾಸ್ ಅವ್ರಿಗೆ ಕಮ್ಯುನಿಟಿ ಬಂದಾಗಿದೆ. ಡೇ 1 ನಲ್ಲಿ ಅವರು 0 ಇದ್ರು, ಇವತ್ತು ಹೀರೋ ಆಗಿದ್ದಾರೆ. ಅದೇ ತರ ಫೋನ್ ಪೇ, ನಮ್ಮ ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡೋದು ಫೋನ್ ಪೇ, ಗೂಗಲ್ ಪೇ. ಸೊ ಬಿಗಿನಿಂಗ್ ಸ್ಟೇಜಲ್ಲಿ ಹೇಗಿತ್ತು, ಇಲ್ಲಿದ್ದವ್ರಿಗೆ ಕೆಲವರೆಲ್ಲ ನೋಡಿರ್ಬೋದು, ಯಾರಿಗಾರು ರೆಫರ್ ಮಾಡಿದ್ರೆ 50 ರೂಪಾಯಿ ಸಿಗ್ತಿತ್ತು. ಅದು ನಾವು ಏನಾದ್ರು ಶಾಪಿಂಗ್ ಮಾಡಿ ಸ್ಕ್ಯಾನ್ ಮಾಡಿದಾಗ ನಮ್ಗೆ 10 ರೂಪಾಯಿ 20 ರೂಪಾಯಿ ಸಿಗ್ತಿತ್ತು. ಬಟ್ ಇವತ್ತು ನೀವು ಸ್ಕ್ಯಾನ್ ಮಾಡಿ ಏನ್ ಬರುತ್ತೆ ನಿಮ್ಗೆ, ಸ್ಕ್ರಾಚ್ ಕಾರ್ಡ್ಗಳು ಬರುತ್ತೆ. ಯೂಸ್ ಇದೆಯಾ ಅದು? ಇಲ್ಲ. ಅಂದ್ರೆ ಕಮ್ಯುನಿಟಿ ಅವ್ರಿಗೆ ಆಲ್ರೆಡಿ ಬಂದಾಗಿದೆ, ಇನ್ನು ಅವ್ರ ಕಮ್ಯುನಿಟಿಗೆ ಆಫರ್ ಕೊಡುವಂತ ಅಗತ್ಯ ಇಲ್ಲ. ಅದೇ ತರ ಜಿಯೋ ಸಿಮ್ ನ ಲಾಂಚ್ ಮಾಡಿದಾಗ ಜಿಯೋ ಸಿಮ್ ಫ್ರೀ ಇಂಟರ್ನೆಟ್ ಅಂತ ಹೇಳ್ಕೊಂಡು ಕ್ಯೂ ಅಲ್ಲಿ ನಿಂತಿದ್ರು. ರೇಷನ್ಗೆ ಅಕ್ಕಿಗೋಸ್ಕರ ನಿಂತ ಕ್ಯೂ, ಮೊಬೈಲ್ ಸಿಮ್ಮಿಗೋಸ್ಕರ ನಿಂತದ್ದು ನೋಡಿದೀವಿ ನಾವು, ಕರೆಕ್ಟಾ? ಬಟ್ ಅವತ್ತು ಫ್ರೀ ಕೊಟ್ಟಿದ್ರು. ಬಟ್ ಇವತ್ತು ಜಿಯೋಗೆ ಎಷ್ಟು ಹಣ ಹೋಗ್ತಿದೆ, ದಿನಕ್ಕೆ ಎಷ್ಟು 1,000 ಕೋಟಿ ಮಾಡ್ತಿದ್ದಾರೆ. ಅಂದ್ರೆ ಒಂದು ಕಮ್ಯುನಿಟಿನ ತರಬೇಕಾದ್ರೆ ಕಮ್ಯುನಿಟಿಗೆ ಆಫರ್ ಕೊಡಬೇಕು, ಮಾರ್ಕೆಟಿಂಗ್ ಸ್ಟ್ರಾಟಜಿ ಯೂಸ್ ಮಾಡಬೇಕು, ಅದರಿಂದ ಕಮ್ಯುನಿಟಿ ಬರುತ್ತೆ. ಅದಕ್ಕೋಸ್ಕರ DST ಎಕ್ಸ್ಚೇಂಜರ್ BG ಜೊತೆಗೆ ಕೊಲಾಬ್ರೇಟ್ ಆಗಿರೋದು. ಓಕೆನಾ? ಸೊ ಇಲ್ಲಿ ಟೀಮ್ ಬಿಲ್ಡ್ ಮಾಡ್ತಿರಾದ್ರೆ ಕಂಪನಿ ಇಲ್ಲಿ ಟೀಮ್ ಬಿಲ್ಡಿಗೋಸ್ಕರ ಬೆನಿಫಿಟ್ ಇಟ್ಟಿದ್ದಾರೆ. ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಕಂಪನಿ ನಿಮ್ಗೂ ಸಹ ಬೆನಿಫಿಟ್ ಕೊಡ್ತಾರೆ. ಸೊ ಇಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ಮೈಂಡ್ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ, ಇದು ಬೈನರಿ ಕಾನ್ಸೆಪ್ಟ್ ಅಲ್ಲ. ಲೆಫ್ಟ್ ಅಲ್ಲಿ ಒಂದಷ್ಟು ಜನ, ರೈಟ್ ಅಲ್ಲಿ ಒಂದು ಜನ ಸ್ಥಾನ ಮಾಡೋದು, ವಾರ ನಿಮಗೆ ಸೀಲಿಂಗ್ ಇನ್ಕಮ್, ಆ ಥರ ಯಾವುದೇ ಇಲ್ಲಿ ಇನ್ಕಮ್ ಇಲ್ಲ. ಇಲ್ಲಿ ನಿಮಗೆ ಕಂಪನಿ ಲಾಭಾಂಶ ಅಂತ ಕೊಡ್ತಾರೆ. ನಿಮ್ಗೆ ಇಲ್ಲಿ ಕಂಪನಿ ಪೊಸಿಷನ್ ಕೊಡ್ತಾರೆ. L1 ಮ್ಯಾನೇಜರ್ ಪೊಸಿಷನ್, L2 ಮ್ಯಾನೇಜರ್, L3, L4, L5, L6, L7 ಅಪ್ ಟು L12 ತನಕನೂ ಇದೆ. ಸೊ ಅದನ್ನ ಮುಂದೆ ಹೋಗ್ತಾ ನೋಡ್ಕೊಂಡ್ ಬರೋಣ. L1 ಮ್ಯಾನೇಜರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಜಸ್ಟ್ ಒಂದು 5 ಜನರಿಗೆ ಬಿಸ್ನೆಸ್ ಕೊಡ್ಬೇಕಷ್ಟೇ. ನೀವು ಯಾವಾಗ $300 ಬಿಸ್ನೆಸ್ಗೆ ಬರ್ತೀರಾ, $300 ಬಿಸ್ನೆಸ್ ಬಂದ ಕೂಡಲೇ ಕಂಪನಿ ನಿಮಗೆ 5%, $300ನ 5% ನಿಮಗೆ ವೆಲ್ಕಮ್ ಬೋನಸ್ ಕೊಡ್ತಾರೆ. ಅಂದ್ರೆ $15 ಕೊಡ್ತಾರೆ. ನಂತರ ನೀವು 5 ಜನರಿಗೆ ಬಿಸ್ನೆಸ್ ಕೊಡಬೇಕು. ನೀವು L1 ಮ್ಯಾನೇಜರ್ ಆಗಬೇಕಾದ್ರೆ ಒಂದು ಬಿಸ್ನೆಸ್ನ ಮೇಲೆ ಕಂಪನಿ ನಿಮಗೆ 5% ರೆಫರಲ್ ಬೋನಸ್ ಕೊಡ್ತಾರೆ. ಅಂದ್ರೆ $15 ಬರುತ್ತೆ. ಅಲ್ಲಿಗೆ ಎಷ್ಟಾಯ್ತು? 15 + 15 30 ಆಯ್ತು. ನೀವು 5 ಜನರಿಗೆ ಬಿಸ್ನೆಸ್ ಕೊಟ್ಟರೆ ಎಷ್ಟಾಯ್ತು? 15 × 5 $75. $75 ರೆಫರಲ್ ಇನ್ಕಮ್ ಆಯ್ತು. ಒಂದು ವೆಲ್ಕಮ್ ಬೋನಸ್ನ ಆ್ಯಡ್ ಮಾಡಿ 75 + 15 $90 ಆಯ್ತು. ನೀವು L1 ಪ್ರಮೋಟ್ ಆಗಿರ್ತೀರಾ, L1 ಮ್ಯಾನೇಜರ್ ಆಗ್ತೀರಾ, ಅದಕ್ಕೆ ಕಂಪನಿ ನಿಮಗೆ $100 L1 ಪ್ರಮೋಷನ್ ಬೋನಸ್ ಅಂತ ಕೊಡ್ತಾರೆ. ಅಲ್ಲಿಗೆ ಎಷ್ಟಾಯ್ತು? 90 + 100 $190 ಆಯ್ತು. ಕಂಪನಿ ಪ್ರತಿ 10 ದಿನಕ್ಕೂ ಡಿವಿಡೆಂಡ್ ಕೊಡುತ್ತೆ, ಲಾಭಾಂಶ ಕೊಡ್ತಾರೆ. ನೀವೇನ್ 5 ಜನರು ಬಿಸ್ನೆಸ್ ಕೊಟ್ಟಿದ್ದೀರಾ, ಈ 5 ಜನರು ಟ್ರೇಡ್ ಮಾಡ್ತಾ ಇರ್ತಾರೆ. ಕಂಪೌಂಡಿಂಗ್ ಇಂಟ್ರೆಸ್ಟ್ ಮುಖಾಂತರ ಅವರ ಫಂಡ್ ಗ್ರೋತ್ ಆಗ್ತಾ ಇರ್ತದೆ. 10 ಡೇಸ್ ಅಲ್ಲಿ ಈ 5 ಜನರ 0.5% ಅಷ್ಟು ನಿಮಗೆ ಕಂಪನಿ ಡಿವಿಡೆಂಡ್ಸ್ ಕೊಡ್ತಾರೆ. ಯಾವಾಗ ನೀವು L1 ಆಗಿ ಪ್ರಮೋಟ್ ಆಗ್ತೀರಾ, ಪ್ರಮೋಟ್ ಆದ ಫಸ್ಟ್ ಡೇಲಿ ಅದು 9 ಆಗಿರ್ಬೋದು, 19 ಆಗಿರ್ಬೋದು, 29, 9, 19, 29 ಯಾವ ಡೇಟಲ್ಲಿ ನೀವು L1 ಆಗ್ತೀರಾ ಆ ಡೇಟಲ್ಲಿ ಫಸ್ಟ್ ನಿಮಗೆ $30 ಕೊಡ್ತಾರೆ. 190 + 30 $220 ನೀವು ಸ್ಟ್ರೈಟ್ ಅವೇ ವಿಡ್ರಾ ಮಾಡ್ಕೋಬಹುದು. ಓಕೆನಾ? ನಂತರ 10 ದಿನಕ್ಕೂ ಕಂಪನಿ ನಿಮಗೆ 5, 10, 15, 20, 25, $30 ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ $30 ಕಂಪನಿ ನಿಮಗೆ L1 ಅಲ್ಲಿ ಕೊಡ್ತಾರೆ. ತಿಂಗಳಿಗೆ ಲೆಕ್ಕ ಹಾಕಿದ್ರೆ $90 ನೀವು ಈ ಕಂಪನಿಯಲ್ಲಿ L1 ಪೊಸಿಷನ್ ಅಲ್ಲಿ ಅರ್ನ್ ಮಾಡ್ಬೋದು. ನೆಕ್ಸ್ಟ್ ಪೊಸಿಷನ್ L2 ಪೊಸಿಷನ್. ನೀವೇನ್ 5 ಜನ ಬಿಸ್ನೆಸ್ ಕೊಟ್ಟಿದ್ದೀರಾ, ಆ 5 ಜನರಲ್ಲಿ ಇಬ್ಬರನ್ನು L1 ಆಗಿ ನೀವು ಪ್ರಮೋಟ್ ಮಾಡಬೇಕು. ಟೋಟಲ್ ಟೀಮ್ ಸ್ಟ್ರೆಂತ್ ಬಂದ್ಬಿಟ್ಟು 25 ಇರಬೇಕು. ಬೆನಿಫಿಟ್ ನೋಡೋಣ. ಒಂದು L1 ಪ್ರಮೋಟ್ ಆದ್ರೆ, ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಒಬ್ರು L1 ಆದ್ರೆ ನಿಮಗೆ $50 ಕೊಡ್ತಾರೆ ಕಂಪನಿ. L2 ಆಗ್ಬೇಕಾದ್ರೆ ನೀವು ಇಬ್ಬರನ್ನು L1 ಮಾಡಬೇಕು. ಸೊ L1 ಮಾಡಿದಕ್ಕೆ 50 $100 ಬಂತು. ಅವರನ್ನ L1 ಮಾಡಿದಾಗ ನೀವು L2 ಆದ್ರಿ, ನಿಮ್ಗೆ ಕಂಪನಿ $300 ಕೊಡ್ತಾರೆ. ಅಲ್ಲಿಗೆ $400 ಆಯ್ತು. ಅಗೇನ್ ಡಿವಿಡೆಂಡ್ ಕೊಡ್ಬೇಕು ಕಂಪನಿ. 25 ಜನರ 1% ಡಿವಿಡೆಂಡ್ ಕೊಡ್ತಾರೆ 9, 19, 29ಕ್ಕೆ. ಯಾವಾಗ ನೀವು L1 ಇಂದ L2ಗೆ ಪ್ರಮೋಟ್ ಆಗ್ತೀರಾ, ಕಂಪನಿ ನಿಮಗೆ ಅದು 9 ಆಗಿರ್ಬೋದು, 19 ಆಗಿರ್ಬೋದು, 29 ಆಗಿರ್ಬೋದು, ಆ ಡೇಟಲ್ಲಿ ನಿಮಗೆ $150 ಸ್ಟ್ರೈಟ್ ಅವೇ ಕೊಡ್ತಾರೆ. ಅಲ್ಲಿಗೆ ಎಷ್ಟಾಯ್ತು? 400 + 150 550 ಇಂಡಿಯನ್ ರುಪೀಸ್ ಅಲ್ಲಿ $50,000 ನೀವು L2 ಪೊಸಿಷನ್ ರೀಚ್ ಆದಾಗ ಇಮಿಡಿಯೇಟ್ ಆಗಿ ವಿಡ್ರಾ ಮಾಡ್ಕೋಬಹುದು. ಅದರ ನಂತರ ಪ್ರತಿ 10 ದಿನ ಕಂಪನಿ 40, 50 ಗ್ರೋತ್ ವೈಸ್ 40, 50, 100, 150 ಮ್ಯಾಕ್ಸಿಮಮ್ $150 ಕೊಡ್ತಾರೆ. ತಿಂಗಳಿಗೆ ಲೆಕ್ಕ ಹಾಕಿದ್ರೆ $450 ಅರ್ನ್ ಮಾಡ್ಬೋದು.
ಇದ್ರ ನೆಕ್ಸ್ಟ್ ಅಚೀವ್ಮೆಂಟ್ ಎಲ್3 ಅಚೀವ್ಮೆಂಟ್ ಮಾಡಬೇಕಾದ್ರೆ ಸಿಂಪಲ್, ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಅಲ್ಲಿ ಇಬ್ಬರನ್ನು ನೀವು ಎಲ್1 ಅಚೀವ್ ಮಾಡಿದ್ದೀರಾ, ಇನ್ನೊಬ್ಬರನ್ನ ಎಲ್1 ಅಚೀವ್ ಮಾಡಿ. ಟೀಮ್ 125 ಇರಬೇಕು. ಬೆನಿಫಿಟ್ ಒಂದು ಎಲ್1 ಹೊಸತಾಗಿದ್ದಕ್ಕೆ $50. ನೀವು ಎಲ್3 ಆಗಿ ಪ್ರಮೋಟ್ ಆಗಿದ್ದೀರಾ, 125 ಜನರ ಟೀಮನ್ನ ಕಂಪ್ಲೀಟ್ ಮಾಡ್ಕೊಂಡು ನೀವು ಎಲ್3 ಆಗಿದ್ದೀರಾ, ಅದಕ್ಕೆ ಕಂಪನಿ ನಿಮಗೆ $800 ಕೊಡ್ತಾರೆ. ಅಲ್ಲಿಗೆ $850 ಆಯ್ತು. 9, 19, 29 ಕಂಪನಿ ಡಿವಿಡೆಂಡ್ ಕೊಡಬೇಕು. 125 ಜನರ 2% ಡಿವಿಡೆಂಡ್ ನಿಮಗೆ ಕೊಡ್ತಾರೆ. ಯಾವಾಗ ನೀವು L2 ಇಂದ L3ಗೆ ಪ್ರಮೋಟ್ ಆಗ್ತೀರಾ, ಪ್ರಮೋಟ್ ಆದ ಕೂಡಲೇ ಕಂಪನಿ ಇಮಿಡಿಯೇಟ್ $500 ಕೊಡ್ತಾರೆ. ಅಲ್ಲಿಗೆ ಎಷ್ಟಾಯ್ತು? 850 ಪ್ಲಸ್ 500 $1,350 ಆಯ್ತು. ಇಂಡಿಯನ್ ರುಪೀಸ್ ಅಲ್ಲಿ 1,30,000 ನೀವು ವಿಡ್ರಾ ಮಾಡ್ಕೊಳ್ಬಹುದು. ನಂತರ ಪ್ರತಿ 10 ದಿನಕ್ಕೂ ಕಂಪನಿ 250, 250 ಇಂದ ಸ್ಟಾರ್ಟ್ ಆಗುತ್ತೆ. 250, 300, 400, ಮ್ಯಾಕ್ಸಿಮಮ್ ಅಂದ್ರೆ ಮ್ಯಾಕ್ಸಿಮಮ್ $500 ಕೊಡ್ತಾರೆ. ಇಂಟು 3, ಯಾಕಂದ್ರೆ ತಿಂಗಳಿಗೆ 3 ಸತಿ ಬರುತ್ತೆ. $1,500 ನೀವು L3 ಅಲ್ಲಿ ಅರ್ನ್ ಮಾಡ್ಬೋದು. ಇಂಡಿಯನ್ ರುಪೀಸ್ ಲೆಕ್ಕ ಹಾಕಿದ್ರೆ 1,40,000ದಿಂದ 50,000 ತನಕ L3 ಪೊಸಿಷನ್ ಅಲ್ಲಿ ನೀವು ಅರ್ನ್ ಮಾಡ್ಬೋದು. ಇದ್ರ ನೆಕ್ಸ್ಟ್ ಅಚೀವ್ಮೆಂಟ್ L4 ಅಚೀವ್ಮೆಂಟ್ ಮಾಡಬೇಕಾದ್ರೆ ಸಿಂಪಲ್, ಆಲ್ರೆಡಿ 3 ಜನರನ್ನು L1 ಮಾಡಿದ್ದೀರಾ, ಇನ್ನೊಬ್ಬರನ್ನ L1 ಮಾಡಿ. ಟೀಮ್ ಸ್ಟ್ರೆಂತ್ ಬಂದ್ಬಿಟ್ಟು 500 ಇರಬೇಕು. ಬೆನಿಫಿಟ್ ಒಂದು ಹೊಸ L1 ಆಗಿದ್ದಕ್ಕೆ $50. ನೀವು L4 ಆಗಿದ್ದಕ್ಕೆ ಕಂಪನಿ ನಿಮಗೆ $2,000 ಕೊಡ್ತಾರೆ, 2 ಲಕ್ಷ. ಪ್ರತಿ 10 ದಿನಕ್ಕೂ ಕಂಪನಿ ಡಿವಿಡೆಂಡ್ ಕೊಡಬೇಕು. 500 ಜನರ 2.5% ಡಿವಿಡೆಂಡ್ ಕೊಡ್ತಾರೆ. ಬಟ್ ಇಲ್ಲಿ ನಿಮಗೆ ಸ್ಟೇಬಲ್ ಇನ್ಕಮ್ ಕೊಡ್ತಾರೆ, ಫಿಕ್ಸ್ ಇನ್ಕಮ್ ಕೊಡ್ತಾರೆ. ಪ್ರತಿ 10 ದಿನಕ್ಕೂ $1,200, $1,200, $3,600 ನೀವು L4 ಅಲ್ಲಿ ಅರ್ನ್ ಮಾಡ್ಬೋದು. ಇಂಡಿಯನ್ ರುಪೀಸ್ ಲೆಕ್ಕ ಹಾಕಿದ್ರೆ 3 ಲಕ್ಷದಿಂದ 3.5 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಅರ್ನ್ ಮಾಡ್ಲಿಕ್ಕೆ ಆಗುವಂತ ಬ್ಯೂಟಿಫುಲ್ ಪೊಸಿಷನ್ ಯಾವ್ದು ಹೇಳಿದ್ರೆ ಅದು L4. ಇದ್ರ ನಂತರ ನಿಮಗೆ L5 ಇದೆ, 7 ಲಕ್ಷ ದುಡಿಬಹುದು. L6 ಇದೆ, 15 ಲಕ್ಷ ದುಡಿಬಹುದು. L7 ಇದೆ, 30 ಲಕ್ಷ ದುಡಿಬಹುದು. ಇಂಡಿಯಾದಲ್ಲಿ ತುಂಬಾ ಜನ 20 ಜನರಷ್ಟು L7 ಕ್ರಿಯೇಟ್ ಆಗಿದ್ದಾರೆ. ಸೊ ನಿಮಗೂ ಆಪರ್ಚುನಿಟಿ ಇದೆ L7 ಆಗುವಂಥದ್ದು. ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ನಿಮ್ಗೆ ಯಾರು ಈ ಝೂಮ್ ಮೀಟಿಂಗ್ ಕರೆದಿದ್ದಾರೆ ಅವ್ರ ಹತ್ರ ನೀವು ಕೇಳಿ ತಿಳ್ಕೊಳ್ಳಿ. ಇದಕ್ಕಿಂತ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಸೊ ಬರ್ತ್ಡೇ ಅನ್ನುವಂಥದ್ದು ಎಲ್ರಿಗೂ ಸಹ ಅದೊಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕಂತ ತುಂಬಾ ಆಸೆ ಇರುತ್ತೆ. ಬಟ್ ಬರ್ತ್ಡೇ ಸೆಲೆಬ್ರೇಟ್ ಮಾಡುವ ದಿನನೇ ನಮ್ಮ ಹತ್ರ ಹಣ ಇರಲ್ಲ. ಬಟ್ ನಾವೆಲ್ಲ ಎಷ್ಟು ಲಕ್ಕಿ ಅಂತ ಹೇಳಿದ್ರೆ, BG ವೆಲ್ತ್ ಅಲ್ಲಿ ನೀವೇನಾದ್ರೂ L1 ಕಂಪ್ಲೀಟ್ ಮಾಡ್ಕೊಂಡ್ರೆ, ನಿಮ್ಮ ಬರ್ತ್ಡೇ ದಿನ ನೀವು L1 ಕಂಪ್ಲೀಟ್ ಆದ್ಮೇಲೆ ನೀವು ಬರ್ತ್ಡೇ ದಿನ ನೀವು ನನ್ನ ಬರ್ತ್ಡೇ ಇವತ್ತು ನನಗೆ ಬರ್ತ್ಡೇ ಗಿಫ್ಟ್ ಕೊಡಿ ಅಂತ ಕೇಳಿದಾಗ ಕಂಪನಿ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟಿಗೆ $100 ಬರ್ತ್ಡೇ ಗಿಫ್ಟ್ ಅಂತ ಕೊಡ್ತಾರೆ. ಇವತ್ತು ನನ್ನ ಟೀಮ್ ಅಲ್ಲಿ ತುಂಬಾ ಜನ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಯಾರ್ದೆಲ್ಲ ಬರ್ತ್ಡೇ ಇದೆ, ನಿಯರ್ ಬೈ ಇದೆ, ಬರ್ತ್ಡೇ ಒಳಗಡೆ L1 ಕಂಪ್ಲೀಟ್ ಮಾಡ್ಕೊಂಡು ನೀವು ಬರ್ತ್ಡೇ ಕ್ಲೈಮ್ ಮಾಡ್ಕೊಳ್ಳಿ. ಸೊ ಬ್ಯೂಟಿಫುಲ್ ಆಪರ್ಚುನಿಟಿ ಇದು.